ಸರ್ಕಾರ ನೋಡ್ರಿ ಅವ್ರು ಚೇಂಬರ್ಗಳು ಮಂತ್ರಿಗಳು ಚೇಂಬರ್ಗೆ ಹೋದ್ರೆ ಅವು ಏನು ಚೇಂಬರ್ಗಳು ಮಾಡ್ಯಾರ ಅಲ್ಲಿ ಕುಡಿರ್ಲಿಕ್ಕೆ ಆಗೋದಿಲ್ಲ. ಆಯ್ತು, ಮುಂದಕ್ಕೆ ಹೋಗುವ. ಅದು ಬೆಂಗಳೂರು ವಿಧಾನಸಭಾ ನಾವು ಹೋದ್ರೆ ಸರಳವಾಗಿ ಹೋಗ್ತೀವಿ. ಇಲ್ಲಿ ಏನಾರ ಆ ಕಡೆ ಹಾಯ್ದು ಆ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಮುಂದಕ್ಕೆ ಹೋಗುವ. ಆ ಮಾರ್ಷಲ್ಗಳಿಗೆ ಕೇಳ್ಬೇಕು ಇದು ಎಲ್ಲಿ ಹೋಗ್ತೈತ್ರಿ ಅಂತ. ಇಲ್ಲಿಂದ ಕೆಳಗಿಳಿಬೇಕಂದ್ರೆ ಕೇಳೋ ಪರಿಸ್ಥಿತಿ ನಮಗಿದೆ. ಏನೂ ಇಲ್ಲ, ನೀವು 10 ದಿವಸ ಬಿಟ್ರೆ 365 ದಿವಸದಾಗ 355 ದಿವಸ ಬೂತ್ ಭಾಗ ನಾನೇ ಇದೆ. ಏನೂ ಉಪಯೋಗ ಇಲ್ಲ ಅಧ್ಯಕ್ಷರೇ. ಸಲಹೆನೇ ಹೇಳಕತ್ತೀನಿ, ನಾ ಬರೀ ಸಲಹೆಗಳನ್ನೇ ಕೊಡ್ಲಾಕತ್ತೀನಿ. ನಾವು ಏನೋ ಆದೇಶ ಮಾಡಿರಲ್ಲ, ಸಲಹೆ ಬಿಟ್ಟು ಏನೂ ಉಪಾಧ್ಯಾಯ ಮಾತಾಡಲಾಗಿನಿ. ಆಯ್ತು. ಕನಿಷ್ಠತಮ ಕೆಲವೊಂದು ಇಲಾಖೆಗಳ ನಿರ್ಣಯಗಳು ಇಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಆಗಬೇಕು. ಕನಿಷ್ಠ ಒಂದು ಕ್ಯಾಬಿನೆಟ್ ಮೀಟಿಂಗ್ ಬೆಂಗಳೂರಿನಲ್ಲಿ ಆದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಬೆಳಗಾವಿಯಲ್ಲಿ ಆಗಬೇಕು. ಆ ಒಂದು ನೆಪದಲ್ಲೇ ಇದು ಕ್ರಿಯಾಶೀಲ ಇರ್ತದೆ. ಇಲ್ಲಾಂದ್ರೆ ಏನಾಗಿದೆ ಅಧ್ಯಕ್ಷರೇ, ಇವತ್ತು ಈ ಸುವರ್ಣಸೌಧ ಕಟ್ಟಿದ್ದು ಎದಕ್ಕೂ ಏನೂ ಕೆಲಸಕ್ಕೆ ಬಾರದಂತಾಗಿದೆ. ಅದಕ್ಕೆ ನಾನು ತಮ್ಮ ವಿನಂತಿ ಮಾಡ್ಕೋತೀನಿ, ಈ ಸರ್ಕಾರ ಕನಿಷ್ಠ ಕೆಲವೊಂದು ಇಲಾಖೆಯ ಕನಿಷ್ಠ 15 ದಿವಸ ಅಧಿವೇಶನ ಮಾಡ್ರಿ. ಅದ್ರ ಜೊತೆಗೆ ಇಲಾಖೆಗಳನ್ನು ಇನ್ನೊಂದು ಏನು ಯಾವ ರೀತಿ ನಮ್ಮ ಸರ್ಕಾರಿ ಅಧಿಕಾರಿಗಳ ಒಂದು ಇನ್ನೊಂದು ಸೌಧ ಇಲ್ಲಿ ಕಟ್ರಿ. ಎಲ್ಲರೂ ಬೆಂಗಳೂರಿಗೆ ಬರಬೇಕು, ಬೆಂಗಳೂರೇ ಡೆವಲಪ್ ಆಗ್ಬೇಕು. ಇನ್ನೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇನ್ನೊಂದು ಯಾವ ಏನರದು ಬೆಂಗಳೂರು ಏನೋ ಮಾಡ್ತೀನಿ ಅಂತ ಹೇಳಿರಲ್ಲ, ಎಲೆಕ್ಟ್ರಾನಿಕ್ ಸಿಟಿಯಾ ಏನದು, ನೀವು ಅಲ್ಲೇ ಮಾಡ್ಕೊತ ಹೋಗ್ರಿ. ನೀವು ಇಂಡಸ್ಟ್ರಿ ಮಿನಿಸ್ಟರ್ ಆದಾಗ ಈ ಉತ್ತರ ಅರೆ ಕಲಬುರಗಿಗೆ ಮಾಡ್ರಿ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಖುಷಿ ಆಗ್ತಾರ. ಬಿಜಾಪುರಕ್ಕೆ ಮಾಡ್ರಿ, ನೀವು ಖುಷಿ ಆಗ್ತಾರ. ಹುಬ್ಳಿ ಮುಂದೆ ಹೋಗುವ. ನಮ್ಮ ಶಿವರಾಜ್ ಅಧ್ಯಕ್ಷರೇ ಕಾಣದೇ ಇಲ್ಲ, ಯಾರಿಗೂ ಕಾಣಂಗಿಲ್ಲ ಸರ್. ಎಲ್ಲ ಪಾರ್ಟಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಬಿಜೆಪಿ ಬಂತು, ಕಾಂಗ್ರೆಸ್ ಬಂತು, ಜೆಡಿಎಸ್ ಎಲ್ಲ ಸರ್ಕಾರಗಳು ನೋಡಿವಿ. ರಾಯಚೂರು ಯಾದಗಿರಿ ಯಾರಿಗೂ ಕಾಣಂಗಿಲ್ಲ ಸರ್. ಇವ್ರಿಗೆಲ್ಲ ಕಾಣೋದು ಉತ್ತರ ಕರ್ನಾಟಕದ ಹುಬ್ಳಿ ಧಾರವಾಡ, ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಸರ್. ನಮಗೆ ಅವ್ರನ್ನ ಅಭಿವೃದ್ಧಿ ಮಾಡಿ ಕೊಡ್ಬೇಕಲ್ಲ ಸರ್. ಅಧ್ಯಕ್ಷರೇ, ಈಗಾಗಲೇ ಒಂದು ಒಳ್ಳೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಒಳ್ಳೆ ವಿಮಾನ ನಿಲ್ದಾಣ ಇದೆ. ಮತ್ತೆ ಮತ್ತೊಂದು ಮಾಡ್ಲಾಕತ್ತೀರಿ, ಯಾರ ಪ್ರೇರಣೆ ಮಾಡ್ಲಾಕತ್ತೀರಿ ನೀವು? ಮಾಡ್ರಿ, ಹುಬ್ಬಳ್ಳಿದನ್ನ ಅಭಿವೃದ್ಧಿ ಮಾಡ್ರಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ರಿ, ಬೆಳಗಾವಿ ಮಾಡ್ರಿ, ಬೆಳಗಾವಿ ವೀರಾಣಿ ಕಿತ್ತೂರು ಚೆನ್ನಮ್ಮ ವಿಮಾನ ನಿಲ್ದಾಣ, ಹುಬ್ಬಳ್ಳಿ ಅಭಿವೃದ್ಧಿ ಮಾಡಿ ಸಚಿವರಾಗಿರೋ ಬೆಂಗಳೂರೇ ನೋಡಿ. ಕೇಳಿ, ಅಲ್ಲ ರೆಫರ್ ಮಾಡಿದ್ರೆ ಅಂತ ಹೇಳ್ಬೇಕಾಗ್ತದೆ, ತಪ್ಪು ವಿಷಯ ಹೋಗುದು ಬೇಡ. ಎರಡನೇ ಒಂದು ನಿಮಿಷ ಪ್ಲೀಸ್, ಕೈಂಡ್ಲಿ ಇಡಾಗಿ ಕೊಡ್ರಿ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡುವಂತ ಪ್ರಶ್ನೆ ಯಾಕೆ ಬಂತಂದ್ರೆ, ಇವತ್ತು ನಮ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದು 2033ಕ್ಕೆ 100 ಮಿಲಿಯನ್ ಪ್ಯಾಸೆಂಜರ್ ಕೆಪಾಸಿಟಿ ಇದೆ. 100 ಮಿಲಿಯನ್ ಅಂತೂ ರೀಚ್ ಆಗಂಗಿಲ್ಲ, 85-90 2030 ರೀಚ್ ಆಗ್ತದೆ. ಹಿಂಗಾಗಿ ಅಲ್ಲಿ ಮುಂದೆ ಇದು ಬರಲ್ಲ. ಹೀಗಾಗಿ ಸೆಕೆಂಡ್ ಏರ್ಪೋರ್ಟ್ ರಿಕ್ವೈರ್ಡ್ ಇದೆ. ಸುಮ್ಮನೆ ಅದನ್ನ ಏರ್ಪೋರ್ಟ್ ಮಾಡ್ತಾ ಇಲ್ಲ, ಜಸ್ಟಿಫಿಕೇಶನ್ ಮುಗಿದೋಗುತ್ತೆ 2033ಕ್ಕೆ. ಆಮೇಲೆ ನಾವು ಬಿಯಾಂಡ್ ಬೆಂಗಳೂರು ಈ ಸಲ ನಾಳೆ ನೋಡ್ತೀರಾ, ಈಗ ನಾಳೆ ಫೆಬ್ರವರಿಯಲ್ಲಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆ. ಉತ್ತರ ನಮ್ಮ ಏನು ಹೊಸ ನಮ್ದು ಇಂಡಸ್ಟ್ರಿಯಲ್ ಪಾಲಿಸಿ ತರ್ತಾ ಇದೀವಲ್ಲ, ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತಡ ಕೊಡ್ತಾ ಇದೀವಿ. ಅದಕ್ಕೆ ಆಮೇಲೆ ಇಲ್ಲೇ ಹಿಂದೆ ಅಭಯ್ ಪಾಟೀಲ್ ಇದ್ದಾರೆ, ಕೇಳಿ, ನಾನು ಅವ್ರನ್ನ ಕರೆಸಿ ಲ್ಯಾಂಡ್ ಕೊಡ್ಬೇಕಾದ್ರೆ ಅವರನ್ನೇ ಉಳಿದಿದೆ ಇವತ್ತು. ಅಧ್ಯಕ್ಷರೇ, ನಾನು ಇಲ್ಲಿದ್ರ ಸಂದೇಶ ಹೋಗುದು ಎಲ್ಲ ವಿಚಾರ ಎಲ್ಲ ನೀವು ಕೂಡ ಅಧ್ಯಕ್ಷರೇ. ಈಗ ನಾನು ಏನು ನೀವು ಅಲ್ಲಿ ಏನ್ ಮಾಡ್ತಿರೋ ಗೊತ್ತಿಲ್ಲ. ಈ ಬೆಳಗಾವಿ ಭಾಳ ಪೊಟೆನ್ಶಿಯಲ್ ನಿಮ್ಗೆ ನಾ ಕೇಳ್ರಿ ಅಧ್ಯಕ್ಷರೇ, ನಾ ಸಲಹೆನ ಹುಬ್ಬಳ್ಳಿ ಪೊಟೆನ್ಶಿಯಲ್ ಇದೆ, ಕಲಬುರಗಿ ಪೊಟೆನ್ಶಿಯಲ್ ಇದೆ. ಆ ಬಿದರ್ಗೆ ಒಂದು ವಿಮಾನ ಚಾಲು ಮಾಡಿದ್ರೆ ಅದನ್ನು ಬಂದ್ ಮಾಡಿಬಿಟ್ರು. ಈಗ ನಾ ಹೇಳುದೇನಂದ್ರೆ, ಇವತ್ತು ನಾವು ದಿಲ್ಲಿಗೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಗೆ ಬರ್ತೀವಿ, ದಿಲ್ಲಿಗೆ ಹೋಗ್ಬೇಕಾದ್ರೆ ಬೆಳಗಾವಿಗೆ ಬರ್ತೀವಿ. ಬರೀ 8ರಿಂದ 9 ಸಾವಿರ ರೂಪಾಯಿದಾಗ ನಾವು ದಿಲ್ಲಿ ಮುಟ್ತೀವಿ ಅಧ್ಯಕ್ಷರೇ. ನಾವೇನಾದ್ರು ಬೆಂಗಳೂರಿನಿಂದ ದಿಲ್ಲಿ ಹೋಗ್ಬೇಕಾದ್ರೆ 15,000 18,000 ಒಳಗೊಮ್ಮೆ 80,000 ಹೋಗಿರ್ತದೆ. ಅದಕ್ಕೆ ನಾವು ವಿನಂತಿ ಮಾಡ್ಕೋದೇನಂದ್ರೆ, ಹುಬ್ಬಳ್ಳಿ ಮತ್ತು ಬೆಳಗಾವಿ ಎರಡೂ ಡೆವಲಪ್ ಮಾಡಿ, ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ರೆ ಅರ್ಧ ಏನು ಪ್ಯಾಸೆಂಜರ್ ಅದಲ್ಲ ಈ ಕಡೆ ಸರಿದು ಬಿಡ್ತಾರೆ. ನಾವು ನೋಡಿ, ಇವತ್ತು ಬಿಜಾಪುರ ಏರ್ಪೋರ್ಟ್ ಮಾಡ್ಯಾರ, ಅದು ಏನೋ ಇನ್ನೂ ತನ ಓಪನಿಂಗ್ ಮಾಡ್ಲಾಗ್ತಾ ಇರಲಿಲ್ಲ. ಅಲ್ಲಿ ಅಧ್ಯಕ್ಷರೇ ಸುಮಾರು 1800 ಇವರೇ ನಮ್ಮ
ಆಯ್ತು, ಮುಂದೆ ಈ ನಮ್ಮ ಹೋಗುವ. ಸಚಿವರು ಅದಾರಲ್ಲ ಇವರೇ ಅಲ್ಲಿ ಸುಮಾರು 73ರಲ್ಲಿ ಅಧ್ಯಕ್ಷರೇ ಅಂದು ಇಲ್ಲ ಸಾರಿ ಅದು ಏನು ವಿಮಾನ ನಿಲ್ದಾಣ ಮಾಡ್ಯಾಗ ಸುಮಾರು 1483 ಎಕರೆ ನೀವು ಮೊದಲು ಒಂದು ನೋಟಿಸ್ ಕೊಟ್ಟಿರಿ. ಕೊಟ್ಟೀಗ ಅವರಿಗೆ ಜಮೀನು ಮಾಡ್ಲಕ್ಕೆ ಬರೋದಿಲ್ಲ, ನೀವು ಅದನ್ನು ಇದನ್ನು ಮಾಡ್ಲಕ್ಕೆ ಅವ್ರಿಗೆ ಬಿಟ್ಟುಕೊಳ್ಳಕ್ತಾ ಇರಲಿಲ್ಲ. ಎಷ್ಟಂದರೆ 1870 ಎಕರೆ ಬುರ್ನಾಪುರ ಮತ್ತು ಮದಮಾಯಿ ಗ್ರಾಮದ್ದು 3ನೇ ಹಂತದ ಹೆಚ್ಚುವರಿಗಾಗಿ 1870 ಎಕರೆ ಜಮೀನು ಪ್ರಾಥಮಿಕ ಅಧಿಸೂಚನೆ ಭೂ ಸ್ವಾಧೀನಪಡಿಸಿಕೊಳ್ಳಲು 2010ರಲ್ಲಿ ರೈತರಿಗೆ 28(1) ಸೆಕ್ಷನ್ ಪ್ರಕಾರ ನೋಟಿಸ್ ನೀಡಿ ಕಲಂ 28(3) ಆಕ್ಷೇಪಣೆಗಳ ವಿಚಾರಣಾ ನೋಟಿಸ್ ಜಾರಿ ಮಾಡಲಾಗಿದೆ. 16 ವರ್ಷಗಳಾದರೂ ಈವರೆಗೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಪರಿಹಾರ ನೀಡಿರುವುದಿಲ್ಲ. ಬಿಟ್ಟುಬಿಡ್ರಿ, ನಮಗದು ಬೇಡಪ್ಪ ಅಂತ ಹೇಳಿ ಬಿಟ್ಬಿಡ್ರಿ. ಪಾಪ ರೈತರಿಗೆ ನೀವು ಬಿತ್ತಲಾಕ ಬೇಡ ಕೊಡಲಾಗಿರಿ, ಪಾಪ ಅವ್ರು ವಾಟ್ನಿ ಮಾಡ್ಕೊಳಕ್ ಕೊಡಲಾಗಿರಿ, ಮಾರಾಟ ಮಾಡ್ಲಾಕ್ ಕೊಡಲಾಗಿರಿ. ನೀವು ಕ್ರಮ ತಗೋರಿ ಜಲ್ದಿ ಎಂ ಬಿ ಆಯ್ತು, ಮುಂದುವರಿಸಿ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಅದನ್ನ ಹಾಸನಕ್ಕೆ ಹೋಯ್ತು. ಹಾಸನಕ್ಕೆ ಯಾರು ಒಯ್ದ್ರು ಅನ್ನೋದು ನಾನು ಹೇಳೋದು ಬೇಕಾಗಿಲ್ಲ. ಮುಂದಕ್ಕೆ ಹೋಗ್ಲಿ. ಅಲ್ಲಿಂದ ಕರ್ನಾಟಕ ಏಕೀಕರಣ ಸಂಬಂಧ ಕರ್ನಾಟಕ ಜನಸಂಖ್ಯೆ 2.5 ಕೋಟಿ ಇತ್ತು. ಈ ರಾಜಧಾನಿ ಬೆಂಗಳೂರು ಎಲ್ಲ ನಾವು ಅಲ್ಲೇ ಹೋಗ್ಬೇಕು. ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಂಗಳೂರಕ್ಕೆ ಎಲ್ಲ ಕೆಲಸಕ್ಕೂ ಅಲ್ಲಿ ಹೋಗುವಂಥದ್ದು. ಅದನ್ನು ಕಡಿತ ಮಾಡಿ ಈ ಒಂದು ಸುವರ್ಣಸೌಧ ಇಲ್ಲಿ ಕೆಲವೊಂದು ಇಲಾಖೆಗಳನ್ನ ತೆಗೆದ್ರೆ ನಮ್ಮ ಜನರಿಗೆ ಬೆಳಗಾವಿಗೆ ಬಂದು ಕೆಲಸ ಮಾಡೋಷ್ಟು